ಈಗ GBA ಚುನಾವಣೆ ಹಿಂದಿನ ಒಂದು ಆದೇಶದಲ್ಲೇ ಆಗಸ್ಟ್ ಕೊನೆ ಒಳಗಡೆ ಮಾಡಬೇಕು, ಅದಕ್ಕೆ ಮೇಲೆ ಕೊಡೋದಿಲ್ಲ ಅಂತ ಹೇಳಿದರು. ಆಮೇಲೆ ಈಗ SIR ಇದೆಲ್ಲ ಪರಿಷ್ಕರಣೆ ಆಗ್ತಾ ಇದೆ. ಅದನ್ನು ಗಮನದಲ್ಲಿಟ್ಕೊಂಡು ಸುಪ್ರೀಂ ಕೋರ್ಟು ಈ ವರ್ಷದ ಕೊನೆ ಅಂದರೆ ಡಿಸೆಂಬರ್ ಕೊನೆ ಅಷ್ಟೊತ್ತಿಗೆ ಅನುಮತಿ ಕೊಟ್ಟು ಮುಂದಕ್ಕೆ ಮತ್ತೆ ಕೇಳಿಕೊಂಡು ವಿಸ್ತರಣೆ ಮಾಡಿ ಅಂತ ಬರಬಾರ್ದು ಅಂತ ಆದೇಶ ಕೊಟ್ಟಿದ್ದಾರೆ. ಅದರಿಂದ ಅಷ್ಟರಲ್ಲಿ SIR ಎಲ್ಲ ಮುಗಿದೋಗಿರುತ್ತೆ, ವೋಟರ್ ಲಿಸ್ಟು ಎಲ್ಲ ರೆಡಿಯಾಗಿರುತ್ತೆ. ಆಮೇಲೆ ಹೊಸ ವೋಟರ್ ಲಿಸ್ಟ್ ಏನಿರುತ್ತೆ ಅದರ ಪ್ರಕಾರನೇ ಚುನಾವಣೆ ಕೂಡ ಮಾಡ್ಕೋಬೋದು. ಮತ್ತು ಯಾವುದೇ ಕಾರಣಕ್ಕೂ ಮುಂದೂಡೋದಕ್ಕೆ ಅವಕಾಶ ಇಲ್ಲ, ನಾವು ಕೇಳಲೂಬಾರ್ದು. ನಾವು ಯಾವಾಗಲೂ ರೆಡಿನೇ, ಎವರ್ ಗ್ರೀನ್ ಅಂತಾರಲ್ಲ ಹಾಗೆ ನಾವು ಯಾವಾಗಲೂ ರೆಡಿ ಇದ್ವಿ. ಆದರೆ ಬೆಂಗಳೂರು ಮೊದಲು ಒಂದೇ ಮಹಾನಗರ ಪಾಲಿಕೆ ಇತ್ತು, ಆಮೇಲೆ 5 ಆಯಿತು, ಮತ್ತು ವೋಟರ್ ಲಿಸ್ಟು ಈಗ SIR ಆಗ್ತಾಯಿದೆ. ಈ ಥರ ನಾನಾ ಕಾರಣಗಳಿಂದ ಮುಂದಕ್ಕೆ ಹೋಗಿತ್ತು. ಮತ್ತು ಒಂದು ಸಮಿತಿ ಬೇರೆ ಮಾಡಿದ್ರಲ್ಲ ರಿಜ್ವಾನ್ ಅಧ್ಯಕ್ಷತೆಯಲ್ಲಿ, ಅದರಲ್ಲಿ ವಿಪಕ್ಷಗಳು ಇದ್ದರು, ಅದರಿಂದ ತಡ ಆಗಿತ್ತು. ಆದರೆ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಮುಂದಕ್ಕೆ ಹಾಕೋದಕ್ಕೆ ಅವಕಾಶ ಇಲ್ಲದೇ ಇದ್ದರೂ ಕೂಡ ಹಿಂದೆ BJPಯವರು ಕೂಡ 2 ಬಾರಿ ಹಿಂದಕ್ಕೆ ಹಾಕ್ಬಿಟ್ಟಿದ್ರು, ಮುಂದಕ್ಕೆ ಹಾಕಿದ್ರು ಚುನಾವಣೆಗಳನ್ನು. ನಾವು ಕೂಡ ಅವ್ರು ಮಾಡಿದ್ದಾರೆ ಅಂತ ನಾವು ಕೂಡ ಬೇರೆ ಬೇರೆ ಕಾರಣಗಳಿಂದ ಮುಂದಕ್ಕೆ ಹಾಕಿದ್ವಿ. ಹೇಳಿದರು, ಆದರೆ SIR ಬಂದ್ಬಿಡ್ತಲ್ಲ, ಅದರಿಂದ ಅವಕಾಶ ಕೊಟ್ಟಿದ್ದಾರೆ. ಇಲ್ಲಾಂದರೆ ಕೊಡ್ತಿರಲಿಲ್ಲ ಸುಪ್ರೀಂ ಕೋರ್ಟು. ಏನು ನಾವು ಸೋಲ್ತೀವಿ ಅಂತ ಅವ್ರೇನು ಕನಸು ಕಾಣ್ತಾ ಇದ್ದಾರಾ? ನೋಡಿ, ಬೈ ಎಲೆಕ್ಷನ್ಸ್ ಆಯ್ತಪ್ಪ ಕರ್ನಾಟಕ ರಾಜ್ಯದಲ್ಲಿ, 5ಕ್ಕೆ 5 ನಾವು ಗೆದ್ದಿದ್ದೀವಿ, 5ಕ್ಕೆ 5 ಗೆದ್ದಿದ್ದೀವಿ ನಾವು ಬೈ ಎಲೆಕ್ಷನ್ಸಲ್ಲಿ. ಮತ್ತು ಮುಂದಕ್ಕೆ 2028ಕ್ಕೂ ಕೂಡ ನಾವೇ ಗೆಲ್ತೀವಿ. ಕಾರಣ ಏನಂದರೆ BJPಯಲ್ಲಿ ನಾಯಕತ್ವದ ಕೊರತೆ ಇದೆ, ಮತ್ತು BJPಯವರು ಕೆಲಸಗಾರರಲ್ಲ, ಮಾತುಗಾರರು. ಮಾತಿಂದ ಮಂತ್ರಕ್ಕೆ ಮಾವಿನಕಾಯಿ ಬೀಳುತ್ತಾ, ಹಾಗೆ ಮಾತಿಂದ ಓಟ್ ಯಾವಾಗಲೂ ಬರಲ್ಲ. ಯಾವುದೋ ಒಂದು ಸಂದರ್ಭದಲ್ಲಿ ಹಾಕ್ಬಿಡ್ತಾರೆ, ಧರ್ಮ ದೇವರು ಅಂತ ಹೇಳ್ಕೊಂಡು ಓಟು ಯಾವಾಗಲೂ ಬೀಳೋದಿಲ್ಲ. ತಯಾರಿ ನಾವು 5-6 ತಿಂಗಳ ಮುಂಚೆನೇ ಅಪ್ಲಿಕೇಶನ್ಸು ಕರೆದಿದ್ವಿ. ಇವನ್ ರಿಸರ್ವೇಷನ್ಸ್ ಇದೆಯಲ್ಲ, ವಾರ್ಡ್ ರಿಸರ್ವೇಷನ್, ಅದಕ್ಕೆ ಮುಂಚೆನೇ ಕರೆದುಬಿಟ್ಟಿದ್ವಿ. ಮತ್ತು 1-2 ಬಾರಿ ಮೀಟಿಂಗೂ ಆಯಿತು. ಯಾರ್ಯಾರು ಅಭ್ಯರ್ಥಿಗಳು ಅಪ್ಲಿಕೇಶನ್ ಹಾಕಿದ್ರು, ಆಕಾಂಕ್ಷಿಗಳಿದ್ರಲ್ಲ, ಮೀಟಿಂಗೂ ಆಗಿತ್ತು.